ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಕೂಗು ಅಸಮಾಧಾನ ಕಾಂಗ್ರೆಸ್ ಸದ್ಯ ಕೊತ್ತ ಅಂತ ಕುದಿತಾ ಇದೆ. ಒಂದ್ ಕಡೆ ಸುರ್ಜೇವಾಲಾ 1-to-1 ಮೀಟಿಂಗ್ ನಡೆಸ್ತಾ ಇದ್ರೆ ಆ ಕಡೆ ಡಿಸಿಎಂ ಮತ್ತು ಸಿಎಂ ದೆಹಲಿ ದಂಡಯಾತ್ರೆಯನ್ನ ಕೈಗೊಳ್ಳೋರಿದ್ರು. ನಿನ್ನೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ರಾಜ್ಯಾದ್ಯಂತ ಈಗ ಕಾಂಗ್ರೆಸ್ನಲ್ಲಿ ಬದಲಾವಣೆ ಕೂಗು ಅಸಮಾಧಾನ ತಾಂಡವವಾಡ್ತಾ ಇದೆ. ಕಾಂಗ್ರೆಸ್ ಕೊತ್ತ ಅಂತ ಕುದಿತಿದೆ. ಇವತ್ತು ಬೆಂಗಳೂರಿಂದ ಬೆಳಿಗ್ಗೆ 11 ಗಂಟೆಗೆ ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ ಸಿಎಂ ಸಿದ್ದರಾಮಯ್ಯ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಜೊತೆಗೆ ಚರ್ಚೆ ಮಾಡ್ತಾರೆ. ಡಿಕೆಶಿ ಜೊತೆ ತೆರಳಿ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಇವತ್ತು ಸಾಲು ಮಿನಿಸ್ಟರ್ಗಳ ಮೀಟಿಂಗ್ ಇದೆ. ನಾಳೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ ಸಿಎಂ ಡಿಸಿಎಂ ರಾಜಕೀಯ ವಿದ್ಯಮಾನಗಳ ಬಗ್ಗೆ. ಎಂಎಲ್ಸಿ ಸ್ಥಾನ, ನಿಗಮ ಮಂಡಳಿಗಳ ಪಟ್ಟಿಯನ್ನು ಫೈನಲ್ ಮಾಡೋದು, ಇವೆಲ್ಲ ನಾಳಿನ ಹೈಕಮಾಂಡ್ ಭೇಟಿಯ ಉದ್ದೇಶ. ಸೊ ನಾಳೆನೇ ಎಂಎಲ್ಸಿ ಸ್ಥಾನ, ನಿಗಮ ಮಂಡಳಿಗಳ ಪಟ್ಟಿಯನ್ನ ಫೈನಲ್ ಮಾಡ್ತಾರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸಮ್ಮುಖದಲ್ಲೇ ಈ ಲಿಸ್ಟು ಫೈನಲ್ ಆಗುತ್ತೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸದತ್ತ ರಾಜ್ಯ ನಾಯಕರು ಕೂಡ ಕಣ್ಣು ಬಿಟ್ಕೊಂಡು ಕಾಯ್ತಿದ್ದಾರೆ. ಏನಾಗುತ್ತೆ, ಏನ್ ಕರೆದಿದ್ದಾರೆ, ಏನ್ ವಿಚಾರ ಅಂತ. ಕೆಲವರು ಮಂತ್ರಿ ಸ್ಥಾನ ಸಿಗುತ್ತೆ ಅಂತ, ಇನ್ನು ಕೆಲವರು ನಿಗಮ ಮಂಡಳಿದ ಸ್ಥಾನ ಸಿಗುತ್ತೆ ಅಂತ, ಇನ್ನು ಕೆಲವರು ನಾವು ಎಂಎಲ್ಸಿ ಆಗ್ತೀವಿ ಅಂತ. ಸೊ ಎಲ್ಲರೂ ಕೂಡ ದೆಹಲಿಗೆ ಹೋಗಿರುವ ಸಿಎಂ ಡಿಸಿಎಂ ಅವರ ಕಡೆಗೆ ತಮ್ಮ ಚಿತ್ತ ನೆಟ್ಟಿದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ನಿನ್ನೆ ಆಲ್ರೆಡಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ನಿನ್ನೆ ಕೇಂದ್ರ ಸಚಿವರುಗಳನ್ನು ಭೇಟಿ ಮಾಡಿದ್ರು. ಇವತ್ತು ಕೂಡ ಒಂದಿಷ್ಟು ಭೇಟಿ ಇದೆ. ಇವತ್ತು 11 ಗಂಟೆಗೆ ಸಿದ್ದರಾಮಯ್ಯ ಬೆಂಗಳೂರಿನಿಂದ ದೆಹಲಿ ಕಡೆಗೆ ಹೊರಡ್ತಾರೆ. ಮಧ್ಯಾಹ್ನದ ಸುಮಾರಿಗೆ ದೆಹಲಿಯಲ್ಲಿ ಅವರು ಲ್ಯಾಂಡ್ ಆಗ್ತಾರೆ. ಮಧ್ಯಾಹ್ನದ ನಂತರ ಒಂದಿಷ್ಟು ಜನ ಮಿನಿಸ್ಟರ್ಸ್ಗಳ ಮೀಟಿಂಗ್ ಇದೆ. ಕೇಂದ್ರ ಸಚಿವರನ್ನು ಭೇಟಿಯಾಗೋದಿದೆ. ಆ ಭೇಟಿಯನ್ನು ಸಿಎಂ ಡಿಸಿಎಂ ಒಟ್ಟಿಗೆ ಮಾಡ್ತಾರೆ. ಆಮೇಲೆ ನಾಳೆ ಹೈಕಮಾಂಡ್ ಜೊತೆಗೆ ಕೂತು ಚರ್ಚೆ ಮಾಡ್ತಾರೆ. ನಾಳೆ ಬಹಳ ಮಹತ್ವದ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಕೇಂದ್ರ ರಾಜ್ಯದ ನಾಯಕರುಗಳು ಭಾಗಿಯಾಗ್ತಾರೆ. ರೂಪೇಶ್ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಸಿದ್ದರಾಮಯ್ಯ 11 ಗಂಟೆಗೆ ಹೊರಡ್ತಾರೆ ಇವತ್ತು ದೆಹಲಿ ಕಡೆಗೆ. ಏನು ಇವತ್ತಿನ ಪ್ರೋಗ್ರಾಮ್ಸ್ ಸಿದ್ದರಾಮಯ್ಯನವರದ್ದು? ಪ್ರಣೋತ್, ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಿದ್ದಾರೆ. ದೆಹಲಿಗೆ ರಾಜಕಾರಣದಲ್ಲಿ ಯಾವುದೇ ವ್ಯಕ್ತಿ ದೆಹಲಿಗೆ ಹೋಗ್ತೀನಿ ಅಂದಾಗ ಒಂದಿಷ್ಟು ರಾಜಕೀಯ ಕುತೂಹಲ ಸಹಜವಾಗಿ ಮೂಡುತ್ತೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ರಾಜಕೀಯ ಕುತೂಹಲ ಮೂಡ್ತಾ ಇದೆ. ಯಾವತ್ತು ಹೇಳೋ ಕಾರಣ ಬೇರೆ, ಆದ್ರೆ ಅಲ್ಲಿ ಹೋಗೋ ಕಾರಣನೇ ಬೇರೆ ಇರುತ್ತೆ. ಸಿಎಂ ಸಿದ್ದರಾಮಯ್ಯನವರು ಮೊದಲನೇದಾಗಿ ದಸರಾಗೆ ವೈಮಾನಿಕ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಒಂದಿಷ್ಟು ರಾಜಕೀಯ ಕಾರಣಗಳಿದೆ ಅನ್ನೋದು ಸ್ಪಷ್ಟ. ಅದೇ ರೀತಿಯಾಗಿ ನಿಗಮ ಮಂಡಳಿಯ ನೇಮಕಾತಿ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಆಗಿರಲಿಲ್ಲ. ಸಾಕಷ್ಟು ನಿಗಮ ಮಂಡಳಿಯ ಅಧ್ಯಕ್ಷರ ನೇಮಕಾತಿ, ಪದಾಧಿಕಾರಿಗಳ ನೇಮಕಾತಿಗಳು ಬಾಕಿ ಇದೆ. ಅದೇ ರೀತಿಯಾಗಿ ಒಂದಿಷ್ಟು ಪ್ರಾಧಿಕಾರಗಳಿದೆ. ಪ್ರಾಧಿಕಾರದ ಮೆಂಬರ್ಶಿಪ್ ಅನ್ನು ಕೂಡ ಮಾಡಬೇಕು. ಹತ್ತಿರ 1,000 ಮಂದಿ ಮೆಂಬರ್ಶಿಪ್ಗಳು ಪ್ರಾಧಿಕಾರಕ್ಕೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ 100-200 ಜನ ಅಧ್ಯಕ್ಷರು, ಒಂದು 20-25 ಜನ ಇದ್ರೆ ನಿಗಮ ಮಂಡಳಿಗೆ ಅಲ್ಲಿ ಮೆಂಬರ್ಗಳು ಕೂಡ ಇರ್ತಾರೆ. ಮೆಂಬರ್ಗಳು ಕೂಡ 100ಕ್ಕೂ ಹೆಚ್ಚು ಜನ ಇರ್ತಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಚರ್ಚೆಗಳಿರುತ್ತೆ. ಅದೇ ರೀತಿಯಾಗಿ ಪ್ರಮುಖವಾಗಿ, ಯಾಕಂದ್ರೆ ಪರಮೇಶ್ವರ್ ಹಿಂದೆನೆ ನಿಗಮ ಮಂಡಳಿಗೆ ಸಂಬಂಧಪಟ್ಟ ಒಂದು ಪಟ್ಟಿಯನ್ನು ಕೊಟ್ಟಿದ್ರು. ಆ ಪಟ್ಟಿಯನ್ನ ಒಪ್ಪಿಗೆ ಪಡೆಯುವಂತ ಪ್ರಯತ್ನವನ್ನು ಇವತ್ತು ಸಿಎಂ ಮಾಡ್ತಾರೆ. ಅದೇ ರೀತಿಯಾಗಿ ಡಿಸಿಎಂ ಕೂಡ ಸಭೆಯಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ಅವರು ಮೀಟಿಂಗ್ ಅನ್ನ ಮಾಡಿಕೊಂಡು ನಾಳೆ ಎಲ್ಲಾ ದೃಷ್ಟಿಯಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ದೆಹಲಿಯಲ್ಲಿ ಇವತ್ತು ವೈಮಾನಿಕ ಪ್ರದೇಶ ಸಂಬಂಧಪಟ್ಟಾಗಿ ರಾಜನಾಥ್ ಸಿಂಗ್ ಅವರು ಭೇಟಿ ಇದ್ರು ಕೂಡ ಸಂಜೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡಬಹುದು. ಯಾಕಂದ್ರೆ ಪದೇ ಸರ್ಕಾರ ವಿರುದ್ಧವಾಗಿ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಬದಲಾವಣೆ ಚರ್ಚೆಗಳಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕೋದು ಹೇಗೆ, ಫುಲ್ ಸ್ಟಾಪ್ ಹಾಕಬೇಕಾದ್ರೆ ಏನೇನ್ ಮಾಡಬೇಕು ಅನ್ನೋ ಚರ್ಚೆಗಳಾಗ್ತಾ ಇರುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಚರ್ಚೆಗಳಾಗಬಹುದು. ಅದೇ ರೀತಿಯಾಗಿ 4 ಜನ ಎಂಎಲ್ಸಿಗಳು ಫೈನಲ್ ಆಗೇ ಹೋಯಿತು ಅಂತೇಳಿ ದಿನೇಶ್ ಅಮೀನ್ಮಟ್ಟು, ಡಿ.ಜಿ. ಸಾಗರ್, ರಮೇಶ್ ಬಾಬು ಸೇರಿದಂತೆ ಒಟ್ಟಾರೆ ಆರ್ತಿ ಕೃಷ್ಣ ಸೇರಿದಂತೆ 4 ಜನರಿಗೆ ಎಂಎಲ್ಸಿ ಸ್ಥಾನ ಸಿಕ್ಕುತ್ತೆ ಬಿಕ್ಕೆ ಬಿಡ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ ಪಟ್ಟಿಗೆ ಒಂದಿಷ್ಟು ಗೊಂದಲಗಳಿದೆ. ಇನ್ನೂ ಕೂಡ ಚೇಂಜಸ್ ಮಾಡಬೇಕು ಅಂತ ಚರ್ಚೆಗಳಿದೆ. ಹೀಗಾಗಿ ಸಿಎಂ ಅವರು, ಡಿಸಿಎಂ ಅವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ 5-6 ಜನ ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದು ಕೂಡ ದೆಹಲಿಯಲ್ಲೇ ಬರಬೇಕು ಅನ್ನೋ ನಿರ್ಧಾರ ಆಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಕೂಡ ಚರ್ಚೆಗಳಾಗುತ್ತೆ. ಒಟ್ಟಾರೆಯಾಗಿ ಸಿಎಂ ದೆಹಲಿಗೆ ಹೋಗ್ತಿರೋದು, ಡಿಸಿಎಂ ದೆಹಲಿಯಲ್ಲಿ ಇರೋದು ಒಂದಿಷ್ಟು ಕುತೂಹಲವನ್ನು ಕುಂತು ಸಹಜವಾಗಿ ಮೂಡಿಸ್ತಾ ಇದೆ. ಪ್ರಣುತ್.